ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭದಲ್ಲಿ ಬೆಂಗಳೂರು ಕೂಡ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಕ್ಕೆ ಜಲಮಂಡಳಿ ಅಧ್ಯಕ್ಷರೇ ಇದ್ದಾರೆ, ಅವ್ರನ್ನೇ ಕೂಡ ನಾನು ಮಾತಾಡ್ತೀನಿ. ಸರ್, ಈಗ ಬೇಸಿಗೆ ಶುರು ಆಗಿದೆ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಈ ಬಾರಿ ಬೇಸಿಗೆಯನ್ನು ಎದುರಿಸೋಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಬೇಸಿಗೆಯನ್ನು ಎದುರಿಸಲಿಕ್ಕೆ ಈಗಾಗಲೇ ನಮ್ಮ ಜಲಮಂಡಳಿ ವತಿಯಿಂದ ಕ್ರಿಯಾ ಯೋಜನೆ ಸಿದ್ಧಪಡಿಸಿದ್ದೇವೆ. ಮುಖ್ಯವಾಗಿ ಎಲ್ಲೆಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ನೀರಿನ ಅಭಾವ ಉಂಟಾಗಬಹುದಂತ ಸಾಧ್ಯತೆ ಇರುವಂತಹ ಪ್ರದೇಶಗಳನ್ನು ಗುರುತು ಮಾಡಿಕೊಂಡಿದ್ದಾವೆ. ಅಲ್ಲಿ ಇರುವಂತಹ ಪ್ರದೇಶಗಳಿಗೆ ಯಾವ ರೀತಿ ನೀರನ್ನು ಪೂರೈಕೆ ಮಾಡಬೇಕು, ಅಲ್ಲಿ ಹೆಚ್ಚುವರಿಯಾಗಿ ಬೋರ್ವೆಲ್ ಕೊರೆಯಬೇಕಾ ಅಥವಾ ಅಲ್ಲಿ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡಬೇಕಂತ ಈಗಾಗಲೇ ಕ್ರಿಯಾ ಯೋಜನೆ ಮಾಡಿಕೊಂಡು ಅದರಂತ ಮಾಡ್ತೀವಿ. ಎಷ್ಟು ಬೋರ್ವೆಲ್ ಹೊಸದಾಗಿ ಕೊರೀತಿದ್ದೀರಾ ಸರ್? ಈಗಾಗಲೇ ನಾವು 200 ಬೋರ್ವೆಲ್ಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಟೆಂಡರ್ನ ಅವಗಾನಿಸಿದ್ದೇವೆ. ಅದರ ಬೇಡಿಕೆಗೆ ಅನುಗುಣವಾಗಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಕೊರೈತೀವಿ. ಸರ್, ಖಾಸಗಿ ಟ್ಯಾಂಕರ್ ಕೂಡ ತಗೊತಾ ಇದ್ದೀರಾ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ? ಖಾಸಗಿ ಟ್ಯಾಂಕರ್ಗಳು ಈಗ ಬೇಡಿಕೆ ಅನುಗುಣವಾಗಿ ತಗೊಳ್ತೀವಿ. ನಮ್ಮಲ್ಲಿ ಈಗಾಗಲೇ 68 ಟ್ಯಾಂಕರ್ಗಳು ಲಭ್ಯ ಇವೆ. ಅದರಲ್ಲಿ ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚು ಬೇಡಿಕೆ ಬಂದರೆ ನಮ್ಮ ರೇಟ್ ಟೆಂಡರ್ ಕರಿತಿದ್ವಿ, ಅಲ್ಲಿ ಫೈನಲೈಸ್ ಆಗ್ತಾರೆ, ಬೇಡಿಕೆಗೆ ತಕ್ಕಂತೆ ಕೊಡ್ತೀವಿ. ಸರ್, ಈಗಲೇ ಬೇಸಿಗೆ ಆರಂಭದಲ್ಲಿ ಕೂಡ ಬೇಡಿಕೆ ಕಾವೇರಿ ನೀರಿನ ಬೇಡಿಕೆ ಜಾಸ್ತಿ ಆಗಿದೆ. ಮುಂದಿನ ದಿನಗಳು ಬೇಡಿಕೆ ಜಾಸ್ತಿ ಆದರೆ ಹೇಗೆ ಸರ್ ಪರಿಸ್ಥಿತಿ ನಿಭಾಯಿಸೋಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತ ನಾವು ಕಾವೇರಿಯಿಂದ ಏನು 1150 MLD ನೀರು ಬರ್ತಾ ಇದೆ, ಅದು ಬರ್ತಾ ಇದೆ. ಕಾವೇರಿ ಸ್ಟೇಜ್ 5ನಲ್ಲಿ ಹೆಚ್ಚುವರಿಯಾಗಿ 775 MLD ನೀರು ಬರಬೇಕಾಗುತ್ತೆ. ಅದು ಕೂಡ ನಾವು ಹಗಲು ರಾತ್ರಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳವರ ಸೂಚನೆ ಮೇರೆಗೆ ಕ್ರಮ ಜರುಗಿಸ್ತಾ ಇದ್ವಿ. ಅಲ್ಲಿ ನಮಗೆ ಏಪ್ರಿಲ್ ಅಂತ್ಯದೊಳಗೆ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ, ಅದರಿಂದ ನೀರು ಪೂರೈಕೆ ನೀರು. ಇದಿಷ್ಟು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದಂಥ ರಾಮ್ ಪ್ರಸಾದ್ ಮನೋವರ ಮಾತು. ಬೇಡಿಕೆಗೆ ತಕ್ಕಂತೆ ನಾವು ನೀರನ್ನು ಪೂರೈಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದಂಥ ರೀತಿಯಲ್ಲಿ ನೀರನ್ನು ಬೆಂಗಳೂರು ಜನರಿಗೆ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಓಂ ಪ್ರಕಾಶ್ ಇದೆ, ಕೃಷ್ಣ, ಫ್ರೀಡಂ ಟಿವಿ, ಬೆಂಗಳೂರು. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ.